ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 1 ವರ್ಷ ಇಟ್ಟರು ಮಾವಿನಕಾಯಿ ಉಪ್ಪಿನಕಾಯಿ ಕೆಡಲ್ಲ. ನೀವು ಯಾವುದೇ ಬೇಕಾದ್ರೂ ಉಪ್ಪಿನಕಾಯಿ ಹಾಕ್ಕೊಳ್ಳಿ, ಈರುಳ್ಳಿಕಾಯಿ ಮತ್ತು ನಿಂಬೆಹಣ್ಣು ಯಾವುದ್ರಲ್ಲಾದ್ರೂ ಹಾಕಿ. ಒಟ್ಟಿನಲ್ಲಿ ಈ ಮೆಥಡನ್ನ ಫಾಲೋ ಮಾಡಿ. ನಾನು ಸುಮಾರು ಒಂದು 8 ಮಾವಿನಕಾಯಿನ ತೊಳೆದು ಮತ್ತು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಹಿಡಿಯಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಳ್ಬೇಕು. ಏಕೆಂದರೆ ಉಪ್ಪು ಕಡಿಮೆ ಆದರೆ ಉಪ್ಪಿನಕಾಯಿ ಬೂಸ್ಟ್ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಉಪ್ಪನ್ನ ಹಾಕ್ಕೊಳ್ಬೇಕು ನಾವು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು 2ನೇ ಟಿಪ್ಸು. ಇದು 3 ದಿನ ಉಪ್ಪಲ್ಲಿ ಕರಗಬೇಕು. ಯಾವುದೇ ಉಪ್ಪಿನಕಾಯಿ ಆಗಲಿ, ಮಾವಿನಕಾಯಿ ಆಗಲಿ, ಈರುಳ್ಳಿಕಾಯಿ ಆಗಲಿ, ನೀವು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಲಿ, ನೀವು 3 ದಿನ ಅದನ್ನು ಕರ್ಗಕ್ಕಿಡಬೇಕು ಉಪ್ಪಲ್ಲಿ. ಇವಾಗ ಮಸಾಲಾನ ಹುರ್ಕೊಳ್ತಾಯಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಮತ್ತು 4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸ್ಟವ್ನ ಒಂದು ಲೋ ಫ್ಲೇಮ್ ಕೊಟ್ಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಏಕೆಂದರೆ ಇದನ್ನು ಸೀದಿಸಬಾರ್ದು. ಸೀದಿಸಿದ್ರೆ ನೀವು ಟೇಸ್ಟ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ನೀವು ಒಂದು ಲೋ ಫ್ಲೇಮಲ್ಲಿ ಈ ಥರ ಮಸಾಲಾನ ಹುರ್ಕೊಳ್ಬೇಕು. ಇವಾಗ 50 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 50 ಗ್ರಾಮಷ್ಟು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಮತ್ತು ಖಾರಕ್ಕೆ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಒಟ್ಟು 50 ಗ್ರಾಮ್ ಬ್ಯಾಡಗಿ, 50 ಗ್ರಾಮ್ ಖಾರದ ಮೆಣಸಿನ್ಕಾಯಿ, ಒಟ್ಟು 100 ಗ್ರಾಮಷ್ಟು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ಕಡಿಮೆ ಆದರೂ ಉಪ್ಪಿನಕಾಯಿ ಬೂಸ್ಟ್ ಬರುತ್ತೆ. ಸೊ ಹಾಗಾಗಿ ಉಪ್ಪು ಖಾರ ಎರಡೂ ಒಂದು ಸಮವಾಗಿ ಇರಬೇಕು. ಇವಾಗ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನೆನೆಸಿದ್ವಲ್ಲ ಉಪ್ಪಿನಕಾಯಿ, ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಗೆಜ್ಜಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪಿನಕಾಯಿನ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಯಾವುದೇ ಎಣ್ಣೆ ಆಗಲಿ ಏನೂ ಹಾಕಬಾರ್ದು. ಬೇಕ್ರಿಗಳಲ್ಲೆಲ್ಲ ಉಪ್ಪಿನಕಾಯಿ ಕೆಡಬಾರ್ದು ಅಂತ ಕೆಮಿಕಲ್ ಆ್ಯಡ್ ಮಾಡಿ ಮತ್ತು ಎಣ್ಣೆನ ಆ್ಯಡ್ ಮಾಡಿಬಿಡ್ತಾರೆ. ನಮ್ಮ ದೇಹಕ್ಕೆ ಅದು ಒಳ್ಳೆಯದಲ್ಲ. ನಾವು ಈ ಥರ ನ್ಯಾಚುರಲಾಗಿ ಮನೆಯಲ್ಲೇ ಹುರಿದು ಪೌಡರ್ ಮಾಡಿ ಉಪ್ಪಿನಕಾಯಿನ ಮಾಡಿಕೊಳ್ಬೇಕು. 1 ವರ್ಷ ಆದರೂ ಕೆಡಲ್ಲ. ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ಸರಿ ಫಾಲೋ ಮಾಡಿ, ಮತ್ತೆ ಇದೇ ಥರ ಉಪ್ಪಿನಕಾಯಿನ ಮಾಡ್ಕೊಳ್ತೀರಾ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.